FLA ಎಲ್ಲ ವರ್ಕ್ ಮಾಡಿದ್ದೀರಾ. ಇವತ್ತು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಭೆ ನಡೀತಾ ಐತೆ. ಏನು ಇಂಟರ್ನಲ್ ಪಾಲಿಟಿಕ್ಸ್ ಆಂತರಿಕ ಗೊಂದಲಗಳಿಗೆಲ್ಲ ತೆರೆ ಬೀಳ್ಬೋದಾ ಸರ್? ಎಲ್ಲಿದೆ ನೀವು ಆಂತರಿಕ ಗೊಂದಲ ಅಂತ ನನಗೆ ಗೊತ್ತಿಲ್ಲಪ್ಪ. ನೀವೇ ಸೃಷ್ಟಿ ಮಾಡಿ ಹೇಳ್ತಾ ಇದ್ರಿ. ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ರೀ. ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ, ಗವರ್ನೆನ್ಸ್ ಮಾಡ್ತಾ ಇದ್ದೀವಿ, ಆಡಳಿತ ಮಾಡ್ತಾ ಇದ್ದೀವಿ, ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ. ಏನೋ ಸಣ್ಣ ಪುಟ್ಟ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಡಿಫರೆನ್ಸ್ ಅಲ್ಲ, ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇರ್ತದೆ, ಸಹಜವಾಗಿರುತ್ತೆ. ಅದಕ್ಕೇನು ಗೊಂದಲ ಅಂದ್ರೆ ಅಂದ್ಬಿಟ್ರೆ ಏನ್ ಹೇಳೋದು ನಾವು? ಏನು ಗೊಂದಲ ಇಲ್ಲ ಅಂದ್ರು ಅವರೆಲ್ಲ ಅಲ್ಲಿದ್ದು ನೀವು ಇಲ್ಲಿದ್ದೀರಿ ಅಂದಾಗ ಅದು ಮೇಲ್ನೋಟಕ್ಕಾದ್ರೂ ಇಲ್ಲಮ್ಮ, ಅದಕ್ಕೆ ಸಂಬಂಧವೇ ಇಲ್ಲ. ನಾವು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗದೆ ಇರೋದಕ್ಕೂ ಇಲ್ಲಿ ರಾಜ್ಯದಲ್ಲಿ ಆಡಳಿತವನ್ನು ನಡೆಸೋದಕ್ಕೂ ಸಂಬಂಧವೇ ಇಲ್ಲ ಸರ್. ಹಂಗಾರೆ ಪವರ್ ಶೇರಿಂಗು KPCC ಅಧ್ಯಕ್ಷರ ಬದಲಾವಣೆ ಚರ್ಚೆ ಕೇವಲ ಊಹಾಪೋಹನ ಸರ್? ಅಲ್ಲ, ಈಗ ಕೆಲವರು ಬದಲಾವಣೆ ಆಗಬೇಕು ಅಂತಾರೆ, ಕೆಲವರು ಬೇಡ ಅವರೇ ಮುಂದುವರಿಲಿ ಅಂತಾರೆ. ಇದು ಇರೋದೇ ಅಲ್ಲ. ನಾನಿರುವಾಗಲೂ ಅದೇ ರೀತಿ ಇತ್ತು. ನಾನು 2ನೇ ಸರಿ ಆಗ್ಬೇಕು ಮುಂಚೆ, 1ನೇ ಸರಿ ನನ್ನ ಟರ್ಮ್ ಮುಗಿದಾಗ ಇದೇ ರೀತಿ ಆಯಿತು. ಆವಾಗ ನಮ್ಮ ಸೀನಿಯರ್ ಲೀಡರ್ಸ್ನೆಲ್ಲ ಕರೆದು ಮಾತಾಡಿ ಇಲ್ಲ ಅವರೇ ಮುಂದುವರಿಲಿ ಅಂತೇಳಿ ನನಗೆ ಕಂಟಿನ್ಯೂ ಮಾಡಿದ್ರು. ಈಶ್ವರ್ ಖಂಡ್ರೆ ಅವರು ಬೆಳಗ್ಗೆನೇ ಹೌದು, ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಈ ಪ್ರಕ್ರಿಯೆ ನಡೀತಾ ಇರೋದು ಹಾಗೆ. ಏನಾದ್ರು ತಮ್ಮ ಅಭಿಪ್ರಾಯ ಏನಾದ್ರು ಕೇಳಿದ್ರ ಸರ್? ಯಾರು? ACC ಲೆವೆಲ್ ಅಲ್ಲಿ ಏನಕ್ಕೆ? ಅದೇ ರಾಜ್ಯದಲ್ಲಿ ನಡೆದಿರೋ ಬೆಳವಣಿಗೆಗಳ ಬಗ್ಗೆ ಇಲ್ಲ, ಯಾರು ನಾನು ಕೇಳಿಲ್ಲ. ಅದು ಆ ವಿಷಯನೇ ಬಂದಿಲ್ಲಪ್ಪ. ನೀವೇನು ಅದೇ ಫೋಟೋನು ನೋಡ್ದೇನೆ, ಕಾಣ್ತಾ ಇಲ್ಲ ನಾನು. ಫೋಟೋ ನೋಡಿದೆ ಬೆಳಗ್ಗೆ ಪೇಪರ್ ಅಲ್ಲಿ. ಅಲ್ಲ ಸರ್, ನೀವಾಗಿ ಅಲ್ಲ ಸರ್, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೀ. ಯಾಕೆಂದ್ರೆ ಕೋಆರ್ಡಿನೇಷನ್ ಕಮಿಟಿ ಬೇರೆ ನಿಮ್ದೇ ಅಲ್ವಾ ಸರ್? ಇಂಪಾರ್ಟೆಂಟ್ ಇಲ್ಲ. ಕೋಆರ್ಡಿನೇಷನ್ ಕಮಿಟಿ ನೀವೇ ಚೇರ್ಮನ್. ನಮ್ದು ಅಭಿಪ್ರಾಯ ಏನು ಇಂಪಾರ್ಟೆಂಟ್ ಇಲ್ಲ. ಎಲ್ಲ ಈಗ ಪ್ಯಾಸೇಜ್ ಆಫ್ ಟೈಮ್ ಚೇಂಜ್ ಆಗ್ತಾ ಇರುತ್ತೆ.